ಮೊಬೈಲ್ನ ಟಾರ್ಚ್ ಲೈಟ್ನಲ್ಲಿ ರೋಗಿಗಳಿಗೆ ಚಿಕಿತ್ಸೆ ನೀಡಲಾಗಿದೆ. ಬಳ್ಳಾರಿಯ ಟ್ರಾಮಾ ಕೇರ್ ಸೆಂಟರ್ನಲ್ಲಿ ಈ ರೀತಿ ಎಡವಟ್ಟಾಗಿರುತ್ತೆ. ವಿಮ್ಸ್ ಅಧೀನದ ಕೇರ್ ಸೆಂಟರ್ನಲ್ಲಿ ಪವರ್ ಇಲ್ಲ. ತುರ್ತು ಚಿಕಿತ್ಸಾ ಘಟಕದಲ್ಲೇ ಪವರ್ ಇಲ್ಲದೆ ಪರದಾಡಿದ್ದಾರೆ. ಹೀಗಾಗಿ ಮೊಬೈಲ್ ಬೆಳಕಲ್ಲೇ ಚಿಕಿತ್ಸೆ ಕೊಟ್ಟಿದ್ದಾರೆ ವೈದ್ಯರು ಮತ್ತು ಸಿಬ್ಬಂದಿ. ಅತ್ಯಾಧುನಿಕ ಸೌಲಭ್ಯವಿರುವಂತಹ ಟ್ರಾಮಾ ಕೇರ್ ಸೆಂಟರ್ ಇದು. ಆದರೆ ವಿದ್ಯುತ್ ಸಮಸ್ಯೆ ಇದೆ. ಹೀಗಾಗಿ ಮೊಬೈಲ್ ಟಾರ್ಚ್ ಆನ್ ಮಾಡಿಕೊಂಡು ರೋಗಿಗಳಿಗೆ ಚಿಕಿತ್ಸೆ ಕೊಟ್ಟಿದ್ದಾರೆ. ಸೊ ಇದನ್ನು ಕಂಡಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಶಿವಾನಂದ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಾನಂದ್, ಬಳ್ಳಾರಿಯ ಟ್ರಾಮಾ ಕೇರ್ ಸೆಂಟರ್ನಲ್ಲಿ ಇಂಥ ಅವ್ಯವಸ್ಥೆ ಯಾಕೆ ಅಂತ? ಅತ್ಯಾಧುನಿಕ ವ್ಯವಸ್ಥೆಗಳು ಸೌಲಭ್ಯಗಳು ಇದೆ, ಬಟ್ ಪವರ್ ಸಮಸ್ಯೆನ ಅಲ್ಲಿ ಯಾಕೆ ಈ ಪರಿಸ್ಥಿತಿ ನಿರ್ಮಾಣ ಆಗಿತ್ತು? ವಿಜಯ್, ಮುಖ್ಯವಾಗಿ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆ ಅಂದರೆ ಅದು ಅವ್ಯವಸ್ಥೆ ಆಗರ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗ ಬಿಂಬಿತ ಆಗ್ತಿರುವಂಥದ್ದು. ಅಂದರೆ ಕಳೆದ ತಿಂಗಳ ಏನು ಸಾಕಷ್ಟು ಬಾಣಂತಿಯರು ಕೂಡ ಸಾವಾಗಿತ್ತು. ಈಗ ಮತ್ತೊಂದು ಹಂತದಲ್ಲಿ ಅಂದರೆ ವಿಮ್ಸ್ನ ಅಧೀನದಲ್ಲಿ ಬರ್ತಕ್ಕಂಥ ಟ್ರಾಮಾ ಕೇರ್ ಸೆಂಟರ್ನಲ್ಲಿ ಈಗ ಏನು ವಿದ್ಯುತ್ ಪವರ್ ಕಟ್ ಆಗಿರುವಂಥದ್ದು. ಅದರಲ್ಲೂ ಕೂಡ ಕಳೆದ 2 ದಿನಗಳ ಹಿಂದಷ್ಟೇ ಈ ಒಂದು ಘಟನೆ ನಡೆದಿರುವಂಥದ್ದು. ಈ ಒಂದು ವಿಚಾರವನ್ನು ಈಗಾಗಲೇ ಆರೋಗ್ಯ ಸಚಿವಾಲಯ ಗಮನಕ್ಕೂ ಕೂಡ ಸ್ಥಳೀಯರು ತರುವಂಥ ಒಂದು ಕೆಲಸವನ್ನು ಮಾಡಿದ್ರು. ಯಾಕೆಂದರೆ ಕಳೆದ ಗುರುವಾರ ರಾತ್ರಿ ಏನಿದೆ ಅವಾಗ ಏನು ಅಲ್ಲಿ ಏಕೈಕಿ ವಿದ್ಯುತ್ ಸಂಪರ್ಕ ಕಡಿತ ಆಗುತ್ತೆ, ಜೊತೆಗೆ ಜನರೇಟರ್ ಆನ್ ಆಗೋದಿಲ್ಲ. ಹಾಗಾಗಿ ಅಲ್ಲಿ ಸಾಕಷ್ಟು ವೈದ್ಯರು ಕೂಡ ಆ ಒಂದು ಏನು ರೋಗಿಗಳಿಗೆ ಅಂದರೆ ಮೊಬೈಲ್ ಟಾರ್ಚನ್ನು ಆನ್ ಮಾಡಿ ಆ ವೈದ್ಯರಿಗೆ ವೈದ್ಯರಿಂದ ಆ ಒಂದು ಟಾರ್ಚನ್ನು ಆನ್ ಮಾಡುವ ಮೂಲಕ ಆ ವೈದ್ಯ ಅಲ್ಲಿ ಇರ್ತಕ್ಕಂಥ ಕೆಲವೊಂದಷ್ಟು ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಇದನ್ನು ಅಲ್ಲಿ ಸ್ಥಳೀಯಲ್ಲಿ ಇದ್ದಂಥ ಅಂದರೆ ಏನು ರೋಗಿಯ ಸಂಬಂಧಿಕರು ಕೂಡ ಅದನ್ನು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದು ಅದನ್ನು ಟ್ವೀಟ್ ಮಾಡುವ ಮೂಲಕ ಈಗ ಆರೋಗ್ಯ ಸಚಿವಾಲಯದ ಗಮನಕ್ಕೆ ತರುವಂಥ ಒಂದು ಕೆಲಸವನ್ನು ಮಾಡಿರುವಂಥದ್ದು. ಆದರೆ ಈ ಒಂದು ಘಟನೆ ಕುರಿತು ಸಾಕಷ್ಟು ಬಳ್ಳಾರಿಯಲ್ಲಿ ಆಕ್ರೋಶ ಕೂಡ ಹೊರಹಾಗ್ತಿರುವಂಥದ್ದು. ಯಾಕೆಂದರೆ ಬಳ್ಳಾರಿ ಟ್ರಾಮಾ ಕೇರ್ ಅಂದರೆ ಅದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಜೊತೆಗೆ ಸಾಕಷ್ಟು ಏನು ವೈದ್ಯೋಪಕರಣಗಳು ಕೂಡ ಇರಬೇಕಾಗಿತ್ತು. ಆದರೆ ವಿದ್ಯುತ್ಗೆ ಪರ್ಯಾಯ ವಿದ್ಯುತ್ ವ್ಯವಸ್ಥೆಗೆ ಅಲ್ಲಿ ಜನರೇಟರ್ ಯಾಕೆ ಆನ್ ಮಾಡಲಿಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಟೆಕ್ನಿಷಿಯನ್ ಸಿಬ್ಬಂದಿಗಳನ್ನು ತರಾಟೆಗೆ ತೆಗೆದುಕೊಳ್ಳುವಂಥ ಒಂದು ಕೆಲಸವನ್ನು ಈಗಾಗಲೇ ವಿಮ್ಸ್ನ ಮೇಲಾಧಿಕಾರಿಗಳು ಕೂಡ ಮಾಡಿರುವಂಥದ್ದು. ಯಾಕಂದರೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅಂದರೆ ಅದು ಬಳ್ಳಾರಿ ಮಾತ್ರ ಅಲ್ಲ, ಕರ್ನಾಟಕದ 4 ಜಿಲ್ಲೆ ಮತ್ತು ನೆರೆಯ ಆಂಧ್ರದ 3 ಜಿಲ್ಲೆ ಅಂದರೆ ಒಟ್ಟು 7 ಜಿಲ್ಲೆಗಳಿಂದ ರೋಗಿಗಳು ಆ ಒಂದು ಟ್ರಾಮಾ ಕೇರ್ ಸೆಂಟರ್ಗೆ ಚಿಕಿತ್ಸೆಗಾಗಿ ಬರ್ತಾರೆ. ಆದರೆ ಅದೇ ಹೊತ್ತಿನಲ್ಲಿ ಅಂದರೆ ಏನಾದರೂ ವಿದ್ಯುತ್ ಸಂಪರ್ಕ ಕಡಿತ ಆದಂಥ ಸಂದರ್ಭದಲ್ಲಿ ಏನಾದರೂ ಅನಾಹುತ ಆಗಿದ್ರೆ ಅಂದರೆ ಯಾರಾದರೂ ಪ್ರಾಣಕ್ಕೆ ಅಪಾಯ ಆಗಿದ್ರೆ ಯಾರು ಹೊಣೆಗಾರರು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯ ಏನು ವೈದ್ಯರ ವಿರುದ್ಧ ಕೂಡ ಸ್ಥಳೀಯರ ಆಕ್ರೋಶವನ್ನು ಹೊರಹಾಕ್ತಿರುವಂಥದ್ದು. ಈ ಎಲ್ಲ ಬೆಳವಣಿಗೆಗಳನ್ನು ಈಗಾಗಲೇ ರಾಜ್ಯ ಸರ್ಕಾರ ಕೂಡ ಗಂಭೀರವಾಗಿ ಪರಿಗಣಿಸಿರುವಂಥದ್ದು. ಜೊತೆಗೆ ಆ ಒಂದು ತಪ್ಪಿತಸ್ಥರ ಕಾರಣಕ್ಕೆ ಅಂದರೆ ಅಲ್ಲಿ ವಿದ್ಯುತ್ ಸಂಪರ್ಕ ಕಡಿತ ಆದಾಗ ಯಾವೆಲ್ಲ ವೈದ್ಯರಿದ್ದು ಅವರನ್ನ ಈಗ ಕಾರಣ ಕೇಳುವಂಥ ಒಂದು ನಿಟ್ಟಿನಲ್ಲಿ ಈಗ ನೋಟಿಸನ್ನು ಕೂಡ ಜಾರಿ ಮಾಡಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಶಿವಾನಂದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.